ಈ ರಸ್ತೆಗೆ ಬಂದ್ರೆ ಡಸ್ಟ್ ಅಲರ್ಜಿ ಫಿಕ್ಸ್. ಹೀಗಾಗಿ ಅಲ್ಲಿ ನಿತ್ಯ ಓಡಾಡುವಂತಹ ವಾಹನ ಸವಾರರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈರಾಣಾಗಿದ್ದಾರೆ. ಎಲ್ಲಿ ಏನ್ ಕತೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಧೂಳ್ ಮಗ ಧೂಳ್, ವಿಪರೀತ ಧೂಳ್. ರಸ್ತೆಯಲ್ಲಿ ವಾಹನ ಸವಾರರಿಗೆ ನಿತ್ಯ ನರಕ. ಮುಂದಿನ ರಸ್ತೆಯೂ ಕಾಣದಷ್ಟು ಧೂಳು. ಒಮ್ಮೆ ಈ ದೃಶ್ಯ ನೋಡಿ. ವಿಪರೀತ ಧೂಳು ಇರುವ ಈ ರಸ್ತೆಯಲ್ಲಿ ವಾಹನ ಸವಾರರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಇದು ಯಶವಂತಪುರ ಕ್ಷೇತ್ರದ ಶ್ರೀನಿವಾಸಪುರ ವಿಷ್ಣುವರ್ಧನ್ ಸಮಾಧಿ ರಸ್ತೆ. 1.5 ವರ್ಷದಿಂದ ಈ ರಸ್ತೆಯ ಒಂದು ಭಾಗದಲ್ಲಿ ಅಗೆಯಲಾಗಿದ್ದು ಈವರೆಗೂ ಡಾಂಬರ್ ಹಾಕಿಲ್ಲ. ನಿತ್ಯ ಇದೇ ಧೂಳು ರಸ್ತೆಯಲ್ಲಿಯೇ ವಾಹನ ಸವಾರರು ಓಡಾಡುವಂತಹ ಸ್ಥಿತಿ ಇದೆ. ಸರ್, ಈ ರೋಡ್ ತುಂಬ ಇದಾಗಿದೆ ಸರ್. ಇಲ್ಲಿ ಬಸ್ ಎಷ್ಟೊಂದು ಸತಿ ಆಕ್ಸಿಡೆಂಟ್ ಆಗಿದೆ ಸರ್. ಇಲ್ಲಿ ಬರ್ಬೇಕಾದ್ರೆ ನೋಡಿ, ನಮ್ಮ 2 ಕಣ್ಣಲ್ಲ 4 ಕಣ್ಣು ಇರಬೇಕು. ಎಷ್ಟು ತುಂಬ ತೊಂದರೆ ಇದೆ ಸರ್. ಇರಲ್ಲ ಚಲೋ. ಇಲ್ಲಿ ಎಷ್ಟೊಂದು ಜನ ಬರ್ತಾರೆ, ಅವು MLA MP ಗಳು ಎಲ್ಲ ಬರ್ತಾರೆ, ನೋಡ್ತಾರೆ, ಸುಮ್ಮನೆ ಅಷ್ಟೇ ಸರ್, ಏನೂ ಮಾಡಲ್ಲ ಸರ್. ನಮಗೆ ಸರ್ ಧೂಳು ಸ್ಕಿಡ್ಡು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಸರ್. ಇಲ್ಲಿ ಎಷ್ಟೊಂದು ಸತಿ ಬಿದ್ದೋಗ್ಬಿಟ್ಟಿದೆ ಸರ್. ನಾನು ಗಾಡಿ ಎಲ್ಲ ಡ್ಯಾಮೇಜ್ ಆಗಿದೆ ಆ ಥರ. ಕೆಂಗೇರಿ ಮುಖ್ಯ ರಸ್ತೆಯಿಂದ ನೈಸ್ ರಸ್ತೆಗೆ ಕನೆಕ್ಟ್ ಕೊಡುವಂತಹ ರಸ್ತೆಯ ತನಕ ಅಧ್ವಾನ ಆಗಿದೆ. 7 ಕಿಲೋಮೀಟರ್ ತನಕ 1.5 ವರ್ಷದಿಂದ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಈವರೆಗೂ ಕಾಮಗಾರಿಗೆ ಮುಕ್ತಾಯ ಭಾಗ್ಯವೇ ಸಿಕ್ಕಿಲ್ಲ. ಬಸ್ ಲಾರಿ ಏನಾದ್ರೂ ಬಂದ್ರೆ ಧೂಳು ಹೆಚ್ಚಾಗುತ್ತೆ. ಈ ವಾಹನಗಳ ಹಿಂದೆ ಬರುವ ವಾಹನ ಸವಾರರಿಗೆ ರಸ್ತೆಯೇ ಕಾಣೋದಿಲ್ಲ. ಈ ರಸ್ತೆಗೆ ಬರಬೇಕು ಅಂದರೆ ವಾಹನ ಸವಾರರು ನಿತ್ಲು ಕೂಡ ಪರದಾಡ್ತಾರೆ. ವಿಪರೀತ ಧೂಳು ಇರುವಂತಹ ರಸ್ತೆಯಲ್ಲಿ ಸಂಚಾರ ಮಾಡೋದೇ ದೊಡ್ಡ ಸವಾಲಾಗಿರುತ್ತೆ. ಸೊ ಗಮನಿಸ್ತಾ ಇದ್ರಿ ದೃಶ್ಯಗಳು ಯಾವ ಮಟ್ಟಿಗೆ ಅಂತ ಹೇಳಿ. ವಿಪರೀತ ಧೂಳು ಆವರಿಸ್ಕೊಳ್ಳುತ್ತೆ. ಏನಾದರೂ ದೊಡ್ಡ ಗಾತ್ರದ ವಾಹನಗಳು ಹೋದರೆ ಮುಂದಿರುವಂತಹ ವೆಹಿಕಲ್ಸ್ಗಳೇ ಕಾಣೋದಿಲ್ಲ. ಹಿಂದೆ ಬರುವಂಥ ವೆಹಿಕಲ್ಸ್ಗಳೇನಿದ್ದಾವೆ ಆ ವೆಹಿಕಲ್ಸ್ ಸವಾರರಿಗೆ ಮುಂದೆ ಯಾವ ವೆಹಿಕಲ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ರಸ್ತೆ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಒಂದು ಬದಿಯಲ್ಲಿ ರಸ್ತೆಯನ್ನು ಹಾಗೆ ಬಿಟ್ಟಿದ್ದಾರೆ. ಸುಮಾರು 1 ವರ್ಷ ಮೇಲಾದರೂ ಕೂಡ ಈ ರಸ್ತೆಗೆ ಡಾಂಬರು ಹಾಕುವಂತಹ ಇಚ್ಛಾಶಕ್ತಿಯನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ತೋರಿಸಲಿಲ್ಲ. ಸೊ ಅನಿವಾರ್ಯವಾಗಿ ಇದೇ ಹಾಳಾಗಿರುವಂತಹ ರಸ್ತೆಯಲ್ಲೇ ಜನ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ 2 ವೀಲರ್ಗಳು ಆಗಾಗ ಸ್ಕಿಡ್ ಆಗಿ ಕೆಳಗೆ ಬೀಳುತ್ತೆ. ಇದನ್ನು ಡಾಂಬರೀಕರಣವನ್ನು ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾದಂತಹ ಅಧಿಕಾರಿಗಳು ಈವರೆಗೂ ಕೂಡ ಡಾಂಬರೀಕರಣವನ್ನು ಮಾಡದೆ ಇಚ್ಛಾಶಕ್ತಿಯನ್ನು ತೋರಿಸದೇ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಈಗಲಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲ ಆಗ್ತಾ ಇರುವಂತಹ ರಸ್ತೆ ಅಪಘಾತಗಳಿಗೆ ಬ್ರೇಕ್ ಹಾಕಿ ರಸ್ತೆಯನ್ನು ಮಾಡಿಕೊಡುವಂತಹ ವ್ಯವಸ್ಥೆಗೆ ಮುಂದಾಗಬೇಕಾಗಿದೆ. ರಸ್ತೆಯ ಅಕ್ಕಪಕ್ಕದ ಮನೆಗಳಿಗೆ, ಅಂಗಡಿಗಳಿಗೆ ಧೂಳು ಆವರಿಸಿಕೊಳ್ತಿದೆ. ಪಾದಾಚಾರಿಗಳು ಧೂಳಿನಿಂದ ಬಚಾವಾಗಲು ಮೂಗು ಮುಚ್ಚಿಕೊಂಡು ಓಡಾಡ್ತಾರೆ. ಜಲ್ಲಿ ಕಲ್ಲುಗಳಿಂದ ತುಂಬಿರುವ ರಸ್ತೆಯಲ್ಲಿ ಕೆಲ ಬೈಕ್ ಸವಾರರು ಸ್ಕಿಡ್ ಆಗಿ ಕೆಳಗೆ ಬಿದ್ದು ಪೆಟ್ಟು ಮಾಡಿಕೊಳ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗೆ ಡಾಂಬರು ಭಾಗ್ಯ ಕಲ್ಪಿಸಿ ಧೂಳಿನಿಂದ ಮುಕ್ತಿ ಕೊಡಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.